ಜೈ ಶ್ರೀರಾಮ್ ಎಲ್ಲರಿಗೂ. ನೀನಿದ್ರ ಕಬ್ಬಿಗೆ ನೀರು ಹಚ್ಚಿದ್ರಲ್ಲ, ಅದ್ರ ಸಾಯಂಕಾಲ ಬಂದ್ ಮಾಡೋದು ಮರ್ತಿದ್ದಾನೆ. ಯಾಕಂದ್ರೆ ಸಾಯಂಕಾಲ ಬಸವ ಜಯಂತಿದು ಒಂದು ಸೌಂಡೆಲ್ಲ ಹಚ್ಚಿರ್ಲಕ್ರಿ ಜುಗುಳ್ದಾಗ. ಆ ಕಡೆ ಹೋದನ್ರಿ, ಬಂದ್ ಮಾಡಿ ಹೋಗೋತನ್ರಿ. ಅದ್ರ ಅಷ್ಟತ್ರ ಗಣು ಕರಿಕೆ ಬಂದ ಹಂಗೆ ಹೋದನು ಹೋಗೋಣ. ಅದು ಬೋರ್ ರಾತ್ರಿ ಎಲ್ಲ ಚಾಲೂ ಇದ್ರಿ, ಯಾರಿಗೆ ಗೊತ್ತೇ ಇಲ್ಲ. ಹರಿವತ್ತಿಲ್ಲದ್ರ ಪಪ್ಪ ನೋಡಿದಾರ್ರಿ. ನೋಡೋಣ ಅದೇನೋ ನೀರೆಲ್ಲ ಪೂರ ದಂಡಿಗೆ ತುಂಬಿ ಹೊಡ್ಕೊಂಡು ಬೇರೆದವ್ರು ಆ ಕಡೆ ಬೇರೆದವ್ರು ಹೊಲ್ದಾಗ ನೀರು ಹೋಗಿತ್ತದ್ರಿ ಪಪ್ಪ ರೀ. ಅದಕ್ಕೆ ಇವಾಗ ನಾ ಭೀ ಹರಿವತ್ತು ಎಲ್ಲ ಜಲ್ದಿ ಕೆಲಸಗಳೆಲ್ಲ ಮನೆಯೆಲ್ಲ ಮುಗಿಸ್ಕೊಂಡು ಶಗನ್ ಕಸ ಮತ್ತು ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ತಮ್ಮನೇಲಿ ಜಾರ್ ಮಾಡೋದಿದ್ರಿ. ತಮ್ಮನೇಲಿ ಮುಗಿಸಿ ಇವಾಗ ಇಲ್ದಿದ್ರೆ ಹೊಂಡಿದಾನೆ ರೀ ಹೊಲ್ಗದ. ಮತ್ತು ಇವತ್ತು ನೀರೆಲ್ಲ ಉಣಿಸಿ ಮುಗಿಸೋದಿದ್ರಿ. ಯಾಕಂದ್ರೆ ನಾಳೆ ಇಲ್ದಿದ್ರೆ ನಾ ಕೊಕ್ಕಟ್ನೂರು ಎಲ್ಲ ಕೇಳಿರಲ್ಲ ಐತಾರ ಹೋಗೋಣ ಅಂತ. ಇವಾಗ ಶನಿವಾರ ರೀ, ನಾಳೆ ಇಲ್ದ್ರೆ ಐತಾರ. ಅದಕ್ಕೆ ಐತಾರ ಹೋಗೋಣ ರೀ ಕೊಕ್ಕಟ್ನೂರು ಎಲ್ಲಮ್ಕ. ಅದೇ ಇಲ್ದಿದ್ರೆ ಇವತ್ತೆಲ್ಲ ಪೂರ ನೀರು ಮುಗಿಸ್ಕೊಂಡ್ರತ್ತ ನಾವು ಕೊಕ್ಕಟ್ನೂರು ಎಲ್ಲಮ್ಕ ಹೋಗೋಣ್ರಿ. ಮತ್ತು ಇವ್ರು ನೋಡ್ರಿ ಚಿಲ್ಲರ್ ಪಾರ್ಟಿಗಳು ಭೀ ಬನ್ನ ಇದ್ದಾರೆ ಸಂಗಾಟ. ನಾ ಬರಾಮತ್ತ ಅಂದ ಹೊಲಕ್ಕೆ ಬರಾಮತ್ತ ನನ್ನ ಕೂಡ ಎಳ್ಕೋತ ಬೆನ್ನ ಹತ್ತಿರ್ರಿ. ಮತ್ತು ಇರ್ಲದ ಕರ್ಕೊಂಬೈದನು. ಇನ್ನಿಲ್ದಿದ್ರೆ ನೀರೆಲ್ಲ ಇಲ್ಲೇ ಬಂದ್ ಮಾಡ್ರಿ. ನೋಡ್ರಿ ಕಣ್ಕೆ ಮುಗ್ದತ್ರಿ, ಇಲ್ಲಿ ನೀರು ಬಂದ್ ಮಾಡಿ ಕೆಳಗಿನ ನಡುವಿನ ಕಣ್ಕೆ ಒಂದು ಇದ್ರಲ್ಲೇ ಅಲ್ಲಿ ನೀರು ಚಾಲು ಮಾಡ್ರಿ ಅಂತ. ನೀರೆಲ್ಲ ಪೂರ ಬಾಂಧ ಹೊಡೆದ ಈಚೆ ಕಡೆ ಬ್ಯಾಡ್ದವ್ರು ಹೊಲ್ದಾಗ ಬಂದವ್ರಿ. ಇಲ್ಲಿ ನೋಡಲ್ರಿ ಪೂರ ನೀರು ರೀ, ಇದು ಬಾಂಧಿದ್ರಿ ನಮ್ದು. ಅವೆಲ್ಲ ಹೊಡೆದು ಪೂರ ಈ ಕಡೆ ಬಂದ ನೋಡಿ ಕೇಳ್ರಿ. ನೀನು ಪೂರ ರಾತ್ರಿ ಎಲ್ಲ ಚಾಲು ಐತ್ರಿ. ನೀರೆಲ್ಲ ತುಂಬಿ ಮ್ಯಾಚ್ ಜಗದ್ ಬಂದವರು. ಇನ್ನಿಲ್ದಿದ್ರೆ ಇದು ಕಣ್ಕೆ ನೀರೆಲ್ಲ ಮುಗಿದಿದ್ರಿ. ಇದೇನು ಚೇಂಬರ್ ಇದ್ದೀನಿ, ಚೇಂಬರ್ ಬಂದ್ ಮಾಡಿರತ್ತೆ. ಈಗ ಬೌಂಡ್ರಿ ಬಂದೈತ್ರಿ ಚೇಂಬರ್. ಇದು ಬಾಯಿ ಮುಚ್ಚಿ ನಡುವೊಂದು ಚೇಂಬರ್ ಇದ್ದಿಲ್ಲ, ಅದನ್ನು ಚಾಲು ಮಾಡಿ ನೆನೆಯೊಂದು ಕಣ್ಗೆ ನೀರು ಹಚ್ಚುನತ್ತರಿ. ಹಂಗೆ ನೀರು ಹಚ್ಚಿ ಇವತ್ತು ಸಾಯಂಕಾಲ ಅಕ್ಕನ ಕಡೆ ಹೋಗೋಣನ್ರಿ. ಗೂಲಿನ ಸೈಕಲ್ ರಿಪೇರಿಗೆ ಇಟ್ಟಿದ್ರಲ್ಲ, ಆ ಸೈಕಲ್ ತೊಗೊಂಡು ಅಕ್ಕನ ಕಡೆ ಕೊಡ್ಕೋಣನ್ರಿ. ಅದಕ್ಕೆ ಅಕ್ಕಗಳಿಗೆ ಸ್ವಲ್ಪ ಬೆಂಡೆಕಾಯಿ ಬೇರೆ ಅತ್ತ. ಬೆಂಡೆಕಾಯಿ ಮತ್ತು ಬೌಚಿಕಾಯಿ ನೋಡ್ರಿ ಆತ ಹರ್ಕೊಂಡ ಸೈಕಲ್ ತೊಗೊಂಡೋಗಿ ಕೊಟ್ಟ. ಹಂಗೆ ಕಾಯಿಪಲ್ಯನೂ ಕೊಟ್ಟು ಬರೋಣ್ರಿ ಅಂತ. ಸುಮ್ಮು ನೀರು ಉಣಿಸ್ತೆ ಅರದ್ದೆ ನೀವು ಉಣಿಸ್ತೇನ? ನೀರು ಉಣಿಸ್ತೆ ಬಾಂಧ ಅದು ನೀರು ತಿರ್ಸಿ ಕಡೆ ತಿರ್ಸ್ಲ ನೀರು ನೋಡು. ನೀರು ತುಂಬಿದ ನೋಡ್ರಿ ನೀರಲ್ಲ. ಇಲ್ದ್ರೆ ಮ್ಯಾಗಿನ ಚೇಂಬರ್ ಬಂದು ಮಾಡಿರಿ. ನಡುವಿನ ಚೇಂಬರ್ ಇದ್ರಲ್ಲ ಅದ್ರ ಬಾಯಿ ಬಿಚ್ಚಾನ್ರಿ. ಮತ್ತು ಅವ್ರು ಹುಡುಗರು ಇದ್ರಲ್ಲ ಸುಮ್ಮು ಮತ್ತು ಆರಾಧ್ಯ ಅವ್ರನ್ನ ಭೀ ಅಲ್ಲೇ ಕುಣ್ಸಿ ಬಂದಾನ್ರಿ. ಇನ್ನಿಲ್ದಿದ್ರೆ ಬೋರ್ ಚಾಲು ಮಾಡಿರುತ್ತೆ. ಬೋರ್ ಚಾಲು ಮಾಡಿ ಎಲ್ಲ ಸಾಲ್ವು ನೀರು ಹಚ್ಚಿ ಹರಿವತ್ತಿಂದ ಏನೋ ನಾಷ್ಟ ಇಲ್ರಿ, ನಾಷ್ಟ ಮಾಡಿರುತ್ತೆ. ಅಲ್ಲೇ ಡಬ್ಬ್ಯಾಗ ತೊಗೊಂಡು ಹೋಗಿದ್ದಾನೆ ರೀ ನಾಷ್ಟ. ನಾ ಆರಾಧ್ಯ ಸೋಮೇಲೆ ಕುಂತ ನಾಷ್ಟ ಮಾಡಿರುತ್ತೆ. ನಿನ್ನಿಲ್ದಿದ್ರೆ ಇದು ಆಟೋ ಚಾಲು ಮಾಡಿಬಿಟ್ಟೇನೆ ರೀ. ಅದ್ರ ಸಲುವಾಗಿ ರಾತ್ರಿ ಲೈಟ್ ಹೋದನ್ನು ಬಂದಾಗಿಲ್ಲ, ಅದು ಕಂಟಿನ್ಯೂ ಚಾಲು ಇತ್ತು. ಅವ್ರ ಹುಡುಗರನ್ನೆಲ್ಲ ಮನೆ ಬಿಟ್ಟು ಬೇನ್ರಿ. ಯಾಕಂದ್ರೆ ಬಿಸಿಲು ಭಾಳ ಜಾಸ್ತಿ ಇದ್ರಲ್ಲೇ ನಂಗೆ ಹಿಂಗೆ ಆಗತ್ತೈತಿ. ಹುಡುಗರು ರಕ್ಸು ಭಾಳ ಕಡೆ ಹತ್ತಿ. ಇನ್ನಿಲ್ದ್ರೆ ಇದ್ರಾಗ ಬೆಂಡಿಕಾಯಿ ಅನ್ರಿ ಅಂತ ಮನೆ ಹೋಗಿ ಪಿಸ್ವಿ ತೊಗೊಂಬೇನ್ರಿ. ಇದ್ರಾಗ 2ನೇ ಗಂಟೆದಾಗ ಬೆಂಡಿಕಾಯಿ ಅದಾವು. ಬೆಂಡಿಕಾಯಿ ಅನ್ರಿ ಅಂತ ಐದು ಸಾಲು ನೀರು ಹಚ್ಚಾನ್ರಲ್ಲೇ. ಅವು ಜಲ್ದಿ ಹೋಗಲ್ರಿ, ಒಂದು ತಾಸು 1.5 ತಾಸು ಹತ್ತೈತಿ. ಅಷ್ಟು ತನ ಆರಾಮ್ಸಿ ತಿಂತಿರ್ತಾರೆ. ಬಿಸಿಲು ಭಾಳ ಕಡಿತಿ. ಇವಾಗ ಇಲ್ದಿದ್ರೆ ಬೆಂಡೆಕಾಯಿ ಬೀಜಾರ ಹರ್ಕೊಂಡಾನ್ರಿ ಅಕ್ಕಗಳಿಗೆ. ಸಾಯಂಕಾಲ ಸೈಕಲ್ ಕೊಟ್ಟು ಬರೋರಲ್ಲ ಅವಾಗ ಬೆಂಡೆಕಾಯಿ ಬಿ ಕೊಟ್ಟು ಬರೋಣ್ರಿ. ಇವಾಗ ಇಲ್ದಿದ್ರೆ ಟೈಮ್ 1 ಗಂಟೆ ಆಗಿದ್ರಿ. ಇನ್ನೊಂದು ಅರ್ಧ ತಾಸನೇ ಪಪ್ಪ ಬಿ ಊಟಕ್ಕೆ ಬರ್ತಾರೆ ರೀ. ಮನೆಗೆ ಹೋಗ್ರಿ ಆತ. ಮನೆಗೆ ಹೋಗಿ ಫ್ರೆಶ್ ಆಗಿ ಕರುಗಳಿಗೆ ಆಡುಗಳಿಗೆಲ್ಲ ನೀರು ಕುಡ್ಸೋಣತ್ತಾರೆ. ಅರ್ಧನ ಪಪ್ಪನೂ ಬರ್ತಾರೋ, ಪಪ್ಪ ಬರ್ನೂ ಊಟ ಮಾಡ್ಕೊಡ್ತೀನಿ ಅಂತ. ಮೇವೆಲ್ಲ ಏನೇ ಇಲ್ರಿ, ಪೂರ ಮೇವು ಮುಗಿದೈತಿ ಕರ್ಗೋದ. ಅದ್ರ ಸಲುವಾಗಿ ಅಲ್ಲಿ ಏನು ಮೇವು ಐತಿ ನೋಡ್ರಿ, ಅದು ಮೇವು ಕಡ್ರಿ ಆತ. ಬಿಸಿಲಾಗ 1 ಗಂಟೆಗೆ ಮೇವು ಕಡ್ಯದ ನೋಡ್ರಿ. ಯಾಕಂದ್ರೆ ಪಪ್ಪ ತೊಗೊಂಡು ಬರ್ತಾನಂತ ರೀ. ಅದ್ರ ಪಪ್ಪಗೆ ಏನು ಬಿಸಿಲು ಭಾಳ ಐತನ, ಇಲ್ಲ ನೀರು ಭೀ ಭಾಳ ಜೋರು ಐತೈತೆ ರೀ. ಅದಕ್ಕೆ ಸಾಯಂಕಾಲ ತರನು ಈಗ ಇಲ್ಲದ 1-2 ಗಡ್ಡಿ ಕಡೆ ಅಂತಾರೆ ರೀ, ಹುಲ್ಗಡ್ಡಿ. ಅದಕ್ಕೆ ಈ ಹುಲ್ಗಡ್ಡಿ ಪೈಲ ನೀರು ಕುಡ್ಸೋಣ್ರಿ ಇವತ್ಕ. ಈ ಹುಲ್ಗಡ್ಡಿ ಕಡೆ ತಂದು ನೀರು ಕುಡಿಲ್ರವ. ನೀರು ಕುಡಿಸಿ ಆಮೇಲೆ ಮೇವು ಕಡ್ದ ಇವತ್ತು ಭೀ ಹೋಗಿನ್ರಿ. ಮತ್ತು ಆಡುಗಳಿಗೆ ಭೀ ಮೇವು ಇಲ್ರಿ. ಆಡುಗಳಿಗೆ ಭೀ ಇಲ್ಲಿ ನಮ್ಮ ಚೊಕ್ಚೆಲ್ಲ ಐತ್ರಿ ಇಲ್ಲಿ ಮುಂದೆ ನೋಡಿದ್ರಲ್ಲ. ಚೊಕ್ಚಿ ಕಟ್ಕೊಳ್ದಾರ ಇವೆಲ್ಲ. ಅವು ಚೊಕ್ಚಿ ಭೀ ಮುರಿನ್ರಿ ಆತ.
ಸಾಲು ಇಲ್ದ ನೀರು ದಂಡಿ ಹೋಗಿದ್ರಿ ಇದನ್ನು ಬಂದ್ ಮಾಡ್ನತ್ತಾರೆ ಮತ್ತು ಅವೇನು ಸಾಲು ಉಳ್ದ ನೋಡ್ರಿ ಅವು ಉಳ್ಕೆದು 4 ಸಾಲು ಇಲ್ದಿದ್ರೆ ಜರ ನೀರು ಹೊಂಟೈತಿ ಇನ್ನೊಂದು 2 ಕಣ್ಕೆ ಅದಾವ ರೀ ಇನ್ನೊಂದು ಅರ್ಧ ತಾಸು ಮ್ಯಾಗ ಆತೈತಿ ಮನೆ ಹೋಗಿ ಒಂದು ಅರ್ಧ ತಾಸು ರೆಸ್ಟ್ ಮಾಡಿ ಬರೋಣ ರೀ ಆತ ಬಿಸಿಲು ಭಾಳ ಕಟ್ಟಿದ್ರಿ ಕಮ್ಮಿ ಅಂದ್ರೆ 38 ಮ್ಯಾಗ 40 ಮ್ಯಾಗ ಇದ್ರೆ ಟೆಂಪ್ರೇಚರ್ ರೀ ಇವಾಗ ಟೈಮ್ ಇಲ್ದ್ರೆ 3 ಗಂಟೆ ಆಗಿದ್ರಿ ಇವಾಗ ಸುಮ್ಮ ಟೆಂಪ್ರೇಚರ್ ರೇಟಾಗಿ ಎಷ್ಟು ಐತಿ ಅಂಬಲದ ನೋಡ್ಬೇಕಂದ ಚೆಕ್ ಮಾಡಿರಿ ಯಾಕಂದ್ರೆ ಬಿಸಿಲು ಭಾಳ ಕಟ್ಟಿದ್ರಲ್ಲ ಮೈ ಸುಡತೈತಿ ಚೆಕ್ ಮಾಡಿ ನೋಡ್ರಿ ಕರೆಂಟಿಗೆ ಟೆಂಪ್ರೇಚರ್ ರೀ 38 ಡಿಗ್ರಿ ಸೆಲ್ಸಿಯಸ್ ಐತ್ರಿ 38 ಐತ್ರಿ ಮಣ್ಣು ಇಲ್ದಿದ್ರೆ ಅನ್ನವು ಹೇಳತ್ತಿದ್ರಿ ರೀ 41 42 ಹೋಗಿತ್ತದ್ರಿ ರೂಪಾಯಿ ನಮ್ಮಲ್ಲಿ ಟೆಂಪ್ರೇಚರ್ ಅಷ್ಟು ಕೆಟ್ಟ ಟೆಂಪ್ರೇಚರ್ ಆಗಿಕೈತ್ರಿ ನಮ್ಗಿಂತ ಮತ್ತು ಬಿಜಾಪುರ ಕಡೆ ಸೈಡ್ ಹೆಚ್ಚಿರ್ಬೇಕು ನಿಮ್ಮ ಕಡೆ ಟೆಂಪ್ರೇಚರ್ ಎಷ್ಟು ಇದೆ ಅಂತ ಕಮೆಂಟ್ದಾಗ ಹೇಳ್ರಿ ನೋಡ್ನು ಯಾರ್ಯಾರಲ್ಲಿ ಎಟ್ಟೈತಿ ಗೊತ್ತಾತೈತ್ರಿ ಊರ ಹೆಸರು ಬರೀರಿ ಅದ್ರ ಮುಂದೆ ಟೆಂಪ್ರೇಚರ್ ಬರೀರಿ ಇನ್ನಿಲ್ದಿದ್ರೆ ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಇವಾಗ ಇಲ್ದ ಟೈಮ್ 7 ಗಂಟೆ ಆಗಿದ್ರಿ ಆ್ಯಂಡ್ ವಾತಾವರಣ ಹೆಂಗೈತಿ ನೋಡ್ರಿ ಫುಲ್ ಮಳೆ ಬರೋ ವಾತಾವರಣ ಐತ್ರಿ ಪೂರ ವಾಯ್ಸ್ ರೆಕಾರ್ಡ್ ಏನೋ ಮಾಡಿಲ್ರಿ ದಿವಸ ಇಟ್ಟಿಡ್ರಿ ವಾಯ್ಸ್ ರೆಕಾರ್ಡ್ ಆಗ್ತೈತ್ರಿ ಆದರೆ ಏನೂ ಆಗಿಲ್ಲ ಇವ್ರ ಸಲ ನೋಡ್ರಿ ಪೂರಾ ದಂಗೆ ಹಾಕೋದು ಕುಯ್ದಾರ್ರಿ ಇವ್ರ ಅದ್ರ ಸಲುವಾಗಿ ವಾಯ್ಸ್ ರೆಕಾರ್ಡ್ ಆಗಲಿಲ್ಲ ರೀ ಇನ್ನಿಲ್ದಿದ್ರೆ ಮಳೆ ಬರೋ ಆಕಾರ ಆಗೈತಿ ಇನ್ನು ಮಳೆ ಬರ್ಕೈತಂದ್ರೆ ವಾಯ್ಸ್ ರೆಕಾರ್ಡ್ ಮಾಡಕ್ಕೆ ಬರಲ್ಲ ನೆಕ್ಸ್ಟ್ನೇ ವಾಯ್ಸ್ ರೆಕಾರ್ಡ್ ಮಾಡಿ ನೆಕ್ಸ್ಟ್ನೇ ಎಡಿಟ್ ಮಾಡ್ರಿ ಅಂತ ಮತ್ತು ನಾಳೆ ಕೊಕ್ಕಟ್ನೂರು ಎಲ್ಲಮ್ಮ ಹೋಗೋರಲ್ಲ ಅದಕ್ಕೆ ಪಪ್ಪನ ಕಡೆ ಮತ್ತು ಮಮ್ಮಿ ಕಡೆ ಪರ್ಮಿಷನ್ ತೊಗೊಳ್ಬೇಕ್ರಿ ಯಾಕಂದ್ರೆ ಅದು ಅತನಿ ಮುಂದೆ 70 ಕಿಲೋಮೀಟ್ರ್ ಐತ್ರಲ್ಲ ಹೋಗಿ ಬರೋಕ್ಕೆ ಟೈಮ್ ಆಗ್ತೈತಿ ಮತ್ತು ನಾ ಅಲ್ಲಿಂದ ಕೊಕ್ಕಟ್ನೂರು ಎಲ್ಲಮ್ಮ ಹೋಗಿ ಅಲ್ಲಿಂದ ಚಮ್ಕೇರಿಗೆ ಇವತ್ತು 2 ದಿವಸ ಜಾತ್ರೆ ಚಲಿದ್ರಿ ಚಮ್ಕೇರಿಗೆ ಹೋಗಿ ಬರುವ ಅತನಿ ಹೋಗಿ ಆಯ್ತು ಊರಿಗೆ ವಾಪಸ್ ಬರೋಣ ರೀ ಟೋಟಲ್ ಒಂದು ಹೋಗೋದ ಬರೋದ ಇಟ್ಕೊಂಡು 200 ಕಿಲೋಮೀಟ್ರ್ ಮ್ಯಾಗ ಆಗ್ತೈತಿ ಒಂದು 500 ರೂಪಾಯಿ ಖರ್ಚಾತವ್ರಿ ನಾಳೆ ಅದಕ್ಕೆ ಮಮ್ಮಿ ಕಡೆ ರೊಕ್ಕ ಇಲ್ಲಿಸ್ಕೊಂಡ ಆಯ್ತು ಹೋಗೋಣ್ರಿ ಆತ ಇನ್ನೂ ಪರ್ಮಿಷನ್ ಕೇಳ್ಬೇಕ್ರಿ ಪಪ್ಪನ ಕಡೆ ಹ್ಞೂ ಅಂದ್ರೆ ಹೋಗೋದ್ರಿ ಇಲ್ಲಾಂದ್ರೆ ಡುಮ್ ಹ್ಞೂ ಅಂತಾರೆ ರೀ ನೋಡ್ರಿ ಆತ ಗನ್ನೂನ ಹೊಂಟಿದಾವ್ರಿ ಹೋಗೋಣ್ರಿ ನಾಳೆ ಬರುತ್ತೆ ಜಲ್ದಿ ಹೋಗೋಣ್ರಿ ಆತ 7 ಗಂಟೆಗೆಲ್ಲ ಹೋಗೋಣ್ರಿ ಇವಾಗ ಇಲ್ದಿದ್ರೆ ಮಳೆ ಬರ್ತೆ ಅನ್ಕೈತಿ ನೋಡ್ರಿ ಸಣ್ಣ ಒಂದೊಂದು ಹನಿ ಮಳೆ ಬರ್ಕೈತೆ ನೋಡ್ರಿ ಈಗಲೇ ಮಸ್ತ್ ಬಿಗಿ ಮಳೆಯಾಗ ಚಾ ಕುಡ್ತೀವಿ ರೀ ಪಪ್ಪನ ಅರ್ಥ ನಾಯಿ ಒಂದು ಬರ್ತರಿ ಈ ಮಳೆ ಬರ್ಕಿದ್ರಲ್ಲ ಅದ್ರ ಸಲುವಾಗಿ ಗಲ್ಯಾನ ನಾಯಿ ಇರೋದ ಇದಕ್ಕೆ ಭೀ ಒಂದು ರೊಟ್ಟಿ ತಂದೇಕೇನ್ರಿ ಚಪಾತಿ ಒಂದು ಮಳೆ ಬರ್ಕಿದ್ರೆ ಫುಲ್ ದಿಲ್ ಖುಷಿ ಐತ್ರಿ ಅಂದ್ರೆ 13 ಎಕರೆ ನೀರು ಚಾಲು ಐತ್ರಿ ಪಪ್ಪ ನೋಡ್ತಾರ್ರಿ ನಾ ಇಲ್ಲಿ ಮನಿ ಪಟ್ಟಿ ನೀರು ನೋಡತಾನೆ ಈಗ ಹೆಂಗೆ ಮಳೆ ಬೀಳತ್ತಿ ನೋಡ್ರಿ ಹಿಂಗೆ ಎಲ್ಲ ಮಳೆ ಬತ್ತಾಗ ಬತ್ತ ತಗೋರಿ ಒಂದು ತಿಂಗಳು ನೀರು ತಿಲ್ಲಿ ಹೋಯ್ತು ನೋಡ್ರಿ ಯಾವ ಹೊಲಕ್ಕೆ ಭೀ 1 ತಿಂಗಳು ನೀರು ಉಣ್ಸ್ಕಾತಿಲ್ಲ ಪಪ್ಪ ರೀ ನಾಳೆ ಕೊಕ್ಕಟ್ನೂರು ಎಲ್ಲಮ್ಮ ಹೋಗೋಣ ಇದನ್ನು ಹೋಗಿ ಬರ್ರಿ ಪಪ್ಪ ರೀ ಹೋಗಿ ಬರಲ್ರಿ ಅದ್ರಿ ಹೋಗಿ ಬರ್ಕ ಒಂದು 500 ರೂಪಾಯಿ ಖರ್ಚಿತ್ತು ಹೋಗಲ್ಲ 500 ರೂಪಾಯಿ ಕೊಡ್ತೀರಿ ಪರ್ಮಿಷನ್ ಗ್ರಾಂಟೆಡ್ ಪಪ್ಪ ಹೇಳ್ತೀರಿ 500 ರೂಪಾಯಿ ಕೊಡ್ತಾರಂತ ಇಲ್ಲಿ ಯಾಕಂದ್ರೆ ರೊಕ್ಕ ಮಮ್ಮಿ ಕಡೆ ಇರ್ತಾವ್ರಿ ಮಮ್ಮಿನ ಪರ್ಮಿಷನ್ ತಗೋಬೇಕು ಇವು ಕೊಡ್ತೇವೆ ರೊಕ್ಕ 500 ರೂಪಾಯಿ ಬೇಕು ಕೊಕ್ಕಟ್ನೂರು ಎಲ್ಲಮ್ಮ ನಾಳೆ ಹೋಗಿ ಬರ್ತಾನಲ್ಲ ಬೆಳಿಗ್ಗೆ ಜಲ್ದಿ ಹೋಗ್ಬಿಟ್ಟು ಹಾಂ ಹೋಗಿ ಬರಲಿ ಇವಾಗ ಟೈಮ್ ಇಲ್ದಿದ್ರೆ 9 ಗಂಟೆ ಆಗಿದ್ರಿ ಮಳೆ ಭಾಳ ಜೋರ್ಲಿ ಬರ್ಕತ್ತರಿ ಜೋರ್ಲಿ ಅಂದ್ರೆ ಕಂಟಿನ್ಯೂ ಬರ್ಕತ್ತರಿ ಅದ್ರ ಸಲುವಾಗಿ ಇಲ್ಲಿ ಮ್ಯಾಗಿನ ನೀರಲ್ಲಿ ಸೋರ್ಕತ್ತಿದ್ರಿ ಪೂರೆಲ್ಲ ನೀರು ತುಂಬಾನ ಈ ಕಡೆ ಏನು ಸರ್ಸಿದ್ರಲ್ಲ ಇದನ್ನೆಲ್ಲ ಮತ್ತೆಲ್ಲ ಈ ಕಡೆ ಸರ್ಸಿಟ್ಟು ರೀ ಮಮ್ಮಿ ಅಡಿಗೆಯಲ್ಲಿ ಮಾಡತ್ತಾರು 2019 ಹೊಳಿ ಬಂದಿದ್ರಲ್ಲ ಅವಾಗ ಇಲ್ದಿದ್ರೆ ಅದು ಪೂರ ಬಿದ್ದಿಂದೈತ್ರಿ ಅಲ್ಲಿ ನೀರು ಬರ್ತಾವ್ರಿ ಇಲ್ಲಿ ಬೀ ರೀ ನಮ್ಮ ಕಾಕಳ ಮನ್ಯಾಗ ಬೀರಿ ಅಲ್ಲಿ ನೋಡ್ರಿ 3 ಮ್ಯಾಗಲ ಮುರಿದಿಂದೈತ್ರಿ ನೀರು ಬರ್ತಾವೆ ಇನ್ನಿಲ್ದಿದ್ರೆ ಎಲ್ಲ ಅಡುಗೆ ಎಲ್ಲ ತಯಾರು ಮಾಡಿದಾರೆ ರೀ ಅವ ಹಂಗೆ ಇಲ್ಲಿ ಇನ್ನಿಲ್ದಿದ್ರೆ ಊಟ ಮಾಡ್ರಿ ಅಂತ ಇವತ್ತಿನ ಬ್ಲಾಗ್ ಎಲ್ಲ ಎಂಡ್ ಮಾಡ್ತಾನೆ ರೀ ಬ್ಲಾಗ್ ಯಾವ ಥರ ಅನ್ಸ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮುಖಾಂತರ ತಿಳಿಸ್ರಿ ರಾಧೆ ರಾಧೆ